ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸಂಕಷ್ಟದ ಮೇಲೊಂದು ಸಂಕಷ್ಟ ವ್ಯಕ್ತವಾಗ್ತಾ ಇದೆ. ಮಹಿಳಾ ಕೆಎಸ್ ಅಧಿಕಾರಿ ಕೇಸ್ನಲ್ಲಿ ಕಿಕ್ಔಟ್ ಆಗ್ತಾರಾ ಗೌಡ? ಆಡಿಯೋ ಬಾಂಬ್ನಿಂದ ಬಿಡುಗಡೆ ಬೆನ್ನಲ್ಲೇ ಕಾಂಗ್ರೆಸ್ಸಿಗೆ ಮುಜುಗರ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗ್ತಾ ಇದೆ. ಮಹಿಳಾ ಕೆಎಸ್ ಅಧಿಕಾರಿ ಕೇಸ್ನಲ್ಲಿ ಕಿಕ್ಔಟ್ ಆಗ್ತಾರಾ ಗೌಡ? ಆಡಿಯೋ ಬಾಂಬ್ ಬಿಡುಗಡೆ ಬೆನ್ನಲ್ಲೇ ಕಾಂಗ್ರೆಸ್ಸಿಗೆ ಭಾರಿ ಮುಜುಗರ ಆಯಿತು. ರಾಜ್ಯ ಮಟ್ಟದ ನಾಯಕರಿಗೂ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರಿಗೂ ಕೂಡ ಮುಜುಗರವಿದೆ. ಹೀಗಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನಿಂದ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಒಂದು ವಾರದ ಒಳಗೆ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆ. ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ಪುಡಿ ರೌಡಿಯಂತೆ ಗೌಡ ಧಮಕಿ ಹಾಕಿದ್ರು. ಈ ಬೆನ್ನಲ್ಲೇ ಕಾರಣ ನೀಡಿ ನೋಟಿಸ್ ಕೊಟ್ಟ ಕಾಂಗ್ರೆಸ್ ಸಮಿತಿ. ನಗರಸಭೆ ಆಯುಕ್ತೆ ವಾರದ ಒಳಗೆ ಸಮಜಾಯಿಷಿ ನೀಡಿ, ಇಲ್ಲದಿದ್ದರೆ ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಅವರಿಂದ ನೋಟಿಸ್ ಜಾರಿಯಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಸಂಕಷ್ಟದ ಮೇಲೆ ಸಂಕಷ್ಟ. ನೋಡಿ, ಒಬ್ಬ ರಾಜಕಾರಣಿ ಗಮನಿಸಬೇಕಾದ ಸೂಕ್ಷ್ಮತೆಗಳನ್ನು ಗಮನಿಸದೇ ಇದ್ದರೆ ಏನೇನು ಎಡವಟ್ಟುಗಳಾಗ್ತವೆ ಅಂತ ಹೇಳಿ ರಾಜೀವ್ ಗೌಡನ ನೋಡ್ಕೊಂಡು ಕಲ್ತ್ಕೊಳ್ಳಿ. ರಾಜಕಾರಣಿಗಳ ಬಾಯಿ ಇದೆ, ಕೈಯಲ್ಲಿ ಪ್ರಭಾವ ಇದೆ, ನನಗೊಂದಷ್ಟು ಇನ್ಫ್ಲೂಯೆನ್ಸರು ನನ್ನ ಸಂಪರ್ಕ ಜಾಲದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಮಹಿಳೆಯರ ವಿರುದ್ಧ ಹೆಂಗೆ ಬೇಕು ಹಂಗೆ ಬಳಸಬಾರದು ಅನ್ನೋದಕ್ಕೆ ಇದೊಂದು ಜೀವಂತ ನಿದರ್ಶನ. ಶಿಡ್ಲಘಟ್ಟದವರೇ ಅಲ್ಲದ ರಾಜೀವ್ ಗೌಡ ಕಾಂಗ್ರೆಸ್ಸಿನ ಮುಖಂಡ ಅನ್ನುವ ಕಾರಣಕ್ಕೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದರು ಅನ್ನುವ ಕಾರಣಕ್ಕೆ, ಏನೋ ನನ್ನ ಕೈಯಲ್ಲಿ ಕಿಸಿಯಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ನಗರ ಸಭೆಯ ಪೌರಾಯುಕ್ತೆಯ ವಿರುದ್ಧ ಅತ್ಯಂತ ಅಶ್ಲೀಲ ಪದಗಳ, ಅತ್ಯಂತ ದಾರ್ಷ್ಟ್ಯತನದ ಪರಮಾವಧಿಯ ಸಂಭಾಷಣೆ, ನಿಜಕ್ಕೂ ಅದು ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ನಿಜಕ್ಕೂ ಅಕ್ಷಮ್ಯ ಅದು. ನಿಮ್ಮ ಪಕ್ಷದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಜನ ಲೆಕ್ಕಾಚಾರ ಹಾಕೋದಕ್ಕೆ ಶುರು ಮಾಡ್ಕೊತಾರೆ. ಇದು ಕೇವಲ ರಾಜೀವ್ ಗೌಡರ ವಿರುದ್ಧ ಇರತಕ್ಕಂತಹ ಆರೋಪ ಅಲ್ಲ. ಒಂದು ಶಿಸ್ತುಬದ್ಧ ಪಕ್ಷ ಅಂತ ಕರೆಸಿಕೊಳ್ಳುವ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಳಗೆ ಈ ತರಹದ್ದೊಬ್ಬ ಸ್ಥಳೀಯ ನಾಯಕ ಇದ್ದಾರೆ ಅನ್ನೋದು ಅದು ಪಕ್ಷಕ್ಕೆ ಆಗಬಹುದಾದ ಡ್ಯಾಮೇಜ್ ಅಲ್ವಾ? ಮನೆಯ ಯಾವುದಾದರೂ ಒಬ್ಬ ಪ್ರಬುದ್ಧ ಸದಸ್ಯ ಮಾಡಿರುವ ಎಡವಟ್ಟು ಆ ಮನೆಯ ಯಜಮಾನನನ್ನು ಕೂಡ ಡ್ಯಾಮೇಜ್ ಮಾಡುತ್ತೆ. ಯಾವುದೋ ಒಬ್ಬ ಶಿಡ್ಲಘಟ್ಟದ ಸ್ಥಳೀಯ ನಾಯಕ ರಾಜೀವ್ ಗೌಡ ಏನೋ ಒಂದು ಎಡವಟ್ಟು ಮಾಡ್ಕೊಂಡ್ರು ಅಂತ ಹೇಳಿ ಜನ ಸುಮ್ಮನಾಗೋದಿಲ್ಲ. ಆ ರಾಜೀವ್ ಗೌಡ ಕಾರ್ಯಾಚರಿಸ್ತಾ ಇರುವಂತಹ ಸಂಘಟನೆ ಅಥವಾ ಪಕ್ಷದ ವಿರುದ್ಧವೂ ಕೂಡ ಜನ ಮಾತನಾಡ್ತಾರೆ. ಕಾರಣ, ನಿಮಗಿರ್ತಕ್ಕಂತಹ ಜವಾಬ್ದಾರಿ ಅಷ್ಟರ ಮಟ್ಟಿಗಿದೆ. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದಂತಹ ರಾಜೀವ್ ಗೌಡ, ಮಾರ್ಗದರ್ಶಕರಾಗಬೇಕಾದಂತಹ ರಾಜೀವ್ ಗೌಡ, ಅಲ್ಲಿನ ಬೇರೆ ಬೇರೆ ಸಣ್ಣ ಪುಟ್ಟ ಯುವ ಕಾಂಗ್ರೆಸ್ನ ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡಬೇಕಾಗಿದ್ದ ರಾಜೀವ್ ಗೌಡ ಏನು ಸಂಸ್ಕಾರವನ್ನು ವ್ಯಕ್ತಪಡಿಸಿದ್ರು? ಅವರ ನಾಲಿಗೆಯ ಅಸಭ್ಯ ಮತ್ತು ಹೊಲಸು ಮಾತುಗಳು ಸಮಾಜವನ್ನು ಎಚ್ಚರಿಸ್ತು. ಈ ತರಹದ ಮತ್ತೊಂದು ರಾಜೀವ್ ಗೌಡನನ್ನು ಸೃಷ್ಟಿ ಮಾಡಬಾರದು ಅಂತ ಹೇಳಿ ಆ ಮಹಿಳೆ, ನಿಜಕ್ಕೂ ಕೂಡ ಇದು ಸ್ತ್ರೀನಿಂದನೇ. ಇದು ಒಂದು ವಾರದ ಒಳಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಕೆಪಿಸಿಸಿಯಿಂದ ನೋಟಿಸ್ ಇಶ್ಯೂ ಆಗಿದೆ. ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ಪುಡಿ ರೌಡಿಯಂತೆ ಧಮಕಿ ಹಾಕಿದ್ದ ರಾಜೀವ್ ಗೌಡ. ಈ ಬೆನ್ನಲ್ಲೇ ಕಾರಣ ನೀಡಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟ ಕಾಂಗ್ರೆಸ್ ಸಮಿತಿ. ನಗರಸಭೆ ಆಯುಕ್ತೆ ಅಮೃತಾ ಗೌಡಗೆ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ರು. ವಾರದ ಒಳಗೆ ಈಗಾಗಲೇ ಅವರು ತಲೆಮರೆಸ್ಕೊಂಡಿದ್ದಾರೆ, ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರಗಳು ಬಹಳಷ್ಟು ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ನಿಂದ ಈ ನೋಟಿಸು. ಒಂದು ವಾರದ ಒಳಗಾಗಿ ನೀವು ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು. ಯಾಕಂಗೆ ಮಾತನಾಡಿದ್ರಿ? ಆ ತರಹದ ಸಿಟ್ಟಿಗೆ ಇದು ಪೌರಾಯುಕ್ತೆ ಏನು ತಪ್ಪು ಮಾಡಿದ್ರು? ಕೇವಲ ಯಾವುದೋ ಒಂದು ಕಿತ್ತೋಗಿರೋ ಬ್ಯಾನರಿಗೋಸ್ಕರ ಒಂದು ಮಹಿಳೆಯ ಕುಲವನ್ನೇ ನೀವು ನಿಂದನೆ ಮಾಡ್ತೀರಿ. ಈ ತರಹದ ಕೋಪಕ್ಕೆ ಏನು ಕಾರಣ? ಎಲ್ಲವನ್ನು ಕೂಡ ಕಾಂಗ್ರೆಸ್ಸಿನ ಆ ಒಂದು ನೋಟಿಸ್ಗೆ ನೀವು ಉತ್ತರಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಸಮಿತಿ ರಾಜೀವ್ ಗೌಡಗೆ ನೋಟಿಸ್ ಜಾರಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.